ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಂಗೆ ಖಾರ ಪೊಂಗಲ್ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಒಂದು ಗ್ಲಾಸ್ ಅಕ್ಕಿಗೆ ಹಾಫ್ ಗ್ಲಾಸ್ ಮೂಂಗ್ ದಾಲ್ ಹಾಕೊಂಡ್ಬಿಡ್ಬೇಕು. ಹಾಕ್ಬಿಟ್ಟು ನೀರಲ್ಲಿ 15 ನಿಮಿಷ ನೆನೆಸಿಟ್ಕೊಬೇಕು. ಇಲ್ಲಿ ಬಂದರೆ ಜೀರಾ ಮತ್ತು ಮೆಣಸು ಹಾಕಿ ಚೆನ್ನಾಗಿ ಈ ಕಡೆ ಆ ಕಡೆ ಈ ಕಡೆ ಅಂತ ಬಿಸಿ ಮಾಡ್ಕೊಬೇಕು. ಅದನ್ನು ಬಿಸಿ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಬೇಕು. ಸೈಡಿಗೆ ತೊಗೊಂಬಂದು ದೊಡ್ಡ ಕಲೆತ್ಕೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಪೌಡ್ರ್ ಮಾಡ್ಕೊಬೇಕು. ಇಲ್ಲಿ ಬಂದರೆ ಜಿಂಜರ್ನು ಚಕ ಅಂತ ಜಜ್ಜಿಬಿಡ್ಬೇಕು. ಜಜ್ಜಿಬಿಟ್ಟು ಸೈಡಲ್ಲಿ ಇಟ್ಕೊಬೇಕು. ಇಲ್ಲಿ ಬಂತು ನನ್ನ ಕತ್ತಿ ತೊಗೊಂಡು 3-4 ಮೆಣಸಿನ್ಕಾಯಿನ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ನೆಕ್ಸ್ಟು ಕರಿಬೇವು ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಬಿಟ್ಟು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಸಿಟಾಪಟ ಬಂದಂಗೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಹಂಗೆ ಜಜ್ಜಿರ್ತೀವಲ್ಲ ಜಿಂಜರ್ನ ಅದನ್ನ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಫ್ರೈ ಮಾಡಿಕೊಂಡು ಇಲ್ಲಿ ಬಂದು ನೆನೆಸಿರ್ತೀವಲ್ಲ ಅಕ್ಕಿ ಮತ್ತು ಮೂಂಗ್ ದಾಲ್ನ ಅದಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆ ಮೆಣಸು, ಆ ಜೀರಾ, ಅದು ಫ್ಲೇವರೆಲ್ಲ ರೈಸ್ಗೆ ಚೆನ್ನಾಗಿ ಹಿಡಿತದೆ. ಮತ್ತು ಇಲ್ಲಿ ನೋಡಿದ್ರೆ ಒಂದು 3 to 4 ಗ್ಲಾಸ್ ಹಾಟ್ ವಾಟರ್ ಅದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಆದಮೇಲೆ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬಿಡಬೇಕು ಅಂತ ಕೂಗಬೇಕು. ಇಲ್ಲಿ ಬಂದರೆ ಅದಕ್ಕೆ ಚಟ್ನಿ ಚಟ್ನಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಇಲ್ಲಿ ಗ್ರೌಂಡ್ನಟ್ಟು ಅಂದರೆ ನೆಲಕಡಲೆ ಅದು ಹಾಕಿ ಮತ್ತು ಕರಿಬೇವು ಹಾಕಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಹುಣಸೆ ಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಜೀರಾ ಹಾಕ್ಬಿಡ್ಬೇಕು. ಜೀರಾ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಡ್ರರ್ ಅಂತ ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಆದಮೇಲೆ ಚಟ್ನಿ ಆಗುತ್ತೆ. ಇಲ್ಲಿ ಬಂದರೆ ಘಮ ಅಂತ ಪೊಂಗಲ್ಲು. ಈ ಪೊಂಗಲ್ ತಿಂದ್ಬಿಟ್ರೆ ಹೊಟ್ಟೆ ತುಂಬ ತಂಪಿಗಿರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ.